ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವೀಡಿಯೋ ನನ್ನ ತಮ್ಮನೇಲಿ ನೋಡಿರ್ಬೋದು. ಎಸ್ ಗೈಸ್, ಇವತ್ತಿನ ವೀಡಿಯೋ ಒಂದು ಕೃಷ್ಣಾಷ್ಟಮಿ ವೀಡಿಯೋ. ನಮ್ಮೂರಿನ ಕೃಷ್ಣನ ದೇವಸ್ಥಾನ ಅಂದರೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ಹಬ್ಬದ ಆಚರಣೆ ಅಂತ ಈ ವಿಡಿಯೋದಲ್ಲಿ ನೀವು ಮುಂದೆ ನೋಡ್ತಾ ಹೋಗ್ಬೋದು. ಗೈಸ್, ವೆಲ್ಕಮ್ ಗೈಸ್. ಇದು ನಮ್ಮೂರಲ್ಲಿ ಇರೋ ಕೃಷ್ಣನ ದೇವಸ್ಥಾನ, ಗೋಪಾಲಕೃಷ್ಣ ದೇವಸ್ಥಾನ. ಇದಿರೋದು ಚಾಮರಾಜಪೇಟೆಯಲ್ಲಿ, ಅಂದರೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಆಪೋಸಿಟಲ್ಲಿ ಒಂದು ರೋಡ್ ಹೋಗುತ್ತೆ ಕೆಳಗೆ. ಸೊ ಅಲ್ಲಿದೆ ಈ ದೇವಸ್ಥಾನ. ಪುಟ್ಟದಾಗಿ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿ ದೇವಸ್ಥಾನ ಪಕ್ಕ ಒಂದು ಸ್ಮಾಲ್ ಒಂದು ಹಾಲ್ ಇದೆ. ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ನು, ಭಜನೆ ಕಾರ್ಯಕ್ರಮ ಏನಾದ್ರು ನಡೀತಿರುತ್ತೆ. ಸೊ ಗೈಸ್, ಇದು ನೋಡಿ, ಇದು ನಾನು ಕೃಷ್ಣಾಷ್ಟಮಿ ಹಬ್ಬದ ಹಿಂದಿನ ದಿನ ವೀಡಿಯೋ ಮಾಡಿದ್ದಿದ್ದು. ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಹೂವಿನಿಂದ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೇವಸ್ಥಾನ. ಇನ್ನೊಂದೇನು ವಿಷಯ ಗೊತ್ತಾ, ನಮ್ಮೂರಲ್ಲಿ ಕೃಷ್ಣನ ದೇವಸ್ಥಾನ ಇದೆ ಅಂತ ಎಲ್ಲರಿಗೂ ಗೊತ್ತು, ಆದರೆ ಎಲ್ಲಿದೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ನನಗೆ ಒಂದು 2-3 ಜನ ಕೇಳಿದ್ದಾರೆ, ಗೋಪಾಲಕೃಷ್ಣ ದೇವಸ್ಥಾನನ ಎಲ್ಲಿದೆ ಅದು ಕೇಳಿದ್ದೀನಿ, ಆದರೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಗೈಸ್, ಹೇಳ್ತಾ ಇದ್ದೀನಿ ಕೇಳಿ. ಇವತ್ತು ನಮ್ಮೂರಿನ ಗೋಪಾಲಕೃಷ್ಣ ದೇವಸ್ಥಾನ ಇರೋದು ಗೌರ್ಮೆಂಟ್ ಆಸ್ಪತ್ರೆ ಆಪೋಸಿಟ್ ಚಾಮರಾಜಪೇಟೆಯಲ್ಲಿ ಅಲ್ಲಿದೆ ಗೈಸ್. ನೀವು ಸಾಗರದವ್ರೆ ಆದರೆ ವಿಸಿಟ್ ಮಾಡಿರ್ತೀರ ಅನ್ಕೋತೀನಿ. ಯಾರು ವಿಸಿಟ್ ಮಾಡಿಲ್ವೋ ಒಮ್ಮೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಕೃಷ್ಣನ ದೇವಸ್ಥಾನ. ಸೊ ಗೈಸ್, ನಾವಾಗೆ ಹೇಳ್ದಂಗೆ ಇದು ಹಿಂದಿನ ದಿನ ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೂವಿನ ಅಲಂಕಾರ ಸಿಕ್ಕಾಪಡೆ ಚೆನ್ನಾಗಿ ಮಾಡಿದ್ದಾರೆ. ತುಳಸಿ ಮತ್ತು ಹೂವಿನ ಮುದ್ದು ಕೃಷ್ಣ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ ಕೃಷ್ಣ ನೋಡಿ. ನಿಮಗೆ ಝೂಮ್ ಮಾಡಿ ನೋಡಿ ತೋರಿಸ್ತೀನಿ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ ಕೃಷ್ಣ. ಪ್ರತಿ ವರ್ಷಂತೆ ಈ ವರ್ಷ ಕೂಡ ವಿಶ್ವಾವಸುನಾಮ ಸಂವತ್ಸರದ ಶ್ರಾವಣ ಕೃಷ್ಣ ಅಷ್ಟಮಿ ಅಂದರೆ ದಿನಾಂಕ ಈ ವರ್ಷ 15 ಮತ್ತು 16ನೇ ತಾರೀಕು 2 ದಿನಗಳ ಕಾಲ ಶ್ರೀ ಶಿವ ಗೋಪಾಲಕೃಷ್ಣ ದೇವರ ಜನ್ಮಾಷ್ಟಮಿ ಉತ್ಸವನ ಅತ್ಯಂತ ವಿಜೃಂಭಣೆಯಿಂದ ಮಾಡಿದರು. 2 ದಿನ ಕೂಡ ಭಜನೆ ಕಾರ್ಯಕ್ರಮಗಳು ಇದ್ವು. ಭಜನೆ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಹೇಳಿದರು ಭಜನೆ ಮಾತ್ರ. ಇದು ಹಿಂದಿನ ದಿನದ ಭಜನೆ, ಅಂದರೆ ಶುಕ್ರವಾರ ಮತ್ತು ಶನಿವಾರ ಆಚರಣೆ ಆಗಿದ್ದು. ಇದು ಶುಕ್ರವಾರ ಸಂಜೆಯ ಭಜನೆ. ಒಂದು 5ರಿಂದ 6 ಭಜನಾ ಮಂಡಳಿಯವರು ಭಜನೆ ಹೇಳಿದರು. ಸಂಜೆ 5 ಗಂಟೆಯಿಂದ ಸುಮಾರು 10 ಗಂಟೆವರೆಗೆ ಭಜನೆ ಇತ್ತು. ರಾತ್ರಿ 10 ಗಂಟೆ ನಂತರ ಕೃಷ್ಣ ಜನ್ಮಾಷ್ಟಮಿ ವಿಶೇಷ ಪೂಜೆ, ಕೃಷ್ಣನ ತೊಟ್ಟಿಲು ಸೇವೆ ಮತ್ತು ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ಇತ್ತು. ಕೃಷ್ಣ ಎಲ್ಲಿರ್ತಾನೋ ರಾಧೆ ಅಲ್ಲಿರ್ತಾಳೆ ಅನ್ನೋದು ನಿಜ. ಹಾಗಾಗಿ ನೋಡಿ, ರಾಧೆ ವೇಷ ಹಾಕ್ಕೊಂಡು ತುಂಬ ಸಣ್ಣ ಪುಟ್ಟ ಮಕ್ಕಳು ಬಂದಿದ್ರು. ಮತ್ತು ಇಲ್ಲಿ ನೋಡಿ ಕೃಷ್ಣನ ಕೊಳಲು ಮತ್ತು ಕಮಲ ಹೀಗೆ ರಂಗೋಲಿ ಡಿಸೈನ್ ಬಿಡಿಸ್ತಾಯಿದ್ರು. ರಂಗೋಲಿನ ತುಂಬ ಚೆನ್ನಾಗಿ ಬಿಡಿಸ್ತಾಯಿದ್ರು. ಆ ರಂಗೋಲಿ ನಿಮಗೆ ನೆಕ್ಸ್ಟ್ ಡೇ ಅದು ವೀಡಿಯೋದಲ್ಲಿದೆ, ತೋರಿಸ್ತೀನಿ. ಮತ್ತು ಅಲಂಕಾರ ಕೂಡ ತೊಟ್ಟಿಲು ಅಲಂಕಾರ, ಸ್ಟೇಜ್ ಅಲಂಕಾರ ಸಿಕ್ಕಾಪಡೆ ಚೆನ್ನಾಗಿ ಮಾಡಿದರು. ಹೂವಿನ ಅಲಂಕಾರದಲ್ಲಿ ಒಂದ್ರಿಗಿಂತ ಒಂದು ಬಣ್ಣದ ಹೂವು ಎದ್ದು ಕಾಣ್ತಾ ಇತ್ತು. ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಕೃಷ್ಣ ಜನ್ಮಾಷ್ಟಮಿಯ ದಿನ ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತೆ. ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತೆ. ಕೃಷ್ಣನ ವಿಗ್ರಹಗಳನ್ನು ವಿಧವಾಗಿ ಅಲಂಕರಿಸಿ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತೆ. ಮತ್ತು ಕೆಲವೊಂದು ಕಡೆ ಮಧ್ಯರಾತ್ರಿಯಿಂದಲೇ ಉಪವಾಸ ಇದ್ದು ನಂತರ ಆಹಾರ ಸ್ವೀಕರಿಸುವ ಸಂಪ್ರದಾಯ ಕೂಡ ಇದೆ. ನೀವು ಇಲ್ಲಿ ಸ್ಟೇಜ್ ಮೇಲೆ ನೋಡಬಹುದು, ಪುಟ್ಟ ಮಕ್ಕಳು ರಾಧೆಯ ವೇಷಭೂಷಣ ತೊಟ್ಟು ಬಂದಿದ್ದಾರೆ. ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಕಾಣ್ತಿದ್ರು ಪುಟ್ಟ ಮಕ್ಕಳು. ನೋಡಿ, ನಾನು ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಕೂಡ ತೆಗೆದೆ ಮತ್ತು ಸ್ವಲ್ಪ ವೀಡಿಯೋನೂ ಮಾಡಿಕೊಂಡೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಕಿರೀಟ ಹಾಕ್ಕೊಂಡು, ಬೈತಲೆ ಬಟ್ಟೆ ಹಾಕ್ಕೊಂಡು, 2 ಜುಟ್ಟು ಹಾಕ್ಕೊಂಡು. ನಮಗೇನಾಗುತ್ತೆ ಅಂದರೆ ನಾವು ಚಿಕ್ಕಕ್ಕಿದ್ದಾಗ ಈ ಥರ ವೇಷಭೂಷಣ ಹಾಕಿದ್ದು ನಮಗೆ ನೆನಪಾಗುತ್ತೆ. ಸೊ ನಮ್ಮ ಬಾಲ್ಯ ನಮಗೆ ನೆನಪಾಗತ್ತೆ. ನೋಡಿ, ಪುಟ್ಟ ಮಕ್ಕಳು ಎಷ್ಟು ಚಂದ ರೆಡಿಯಾಗಿ ಬಂದಿದ್ದಾರೆ. ಇನ್ನೊಂದು ಥರ ಪುಟ್ಟ ಮಕ್ಕಳು ಹೇಗೆ ರೆಡಿಯಾದರೂ ಖುಷಿ ಅಲ್ವಾ? ಪುಟ್ಟ ಮಕ್ಕಳು ನೋಡೋಕ್ಕೆ ಒಂಥರ ಚಂದ ಅಲ್ವಾ?
ಸ್ವಲ್ಪ ಹೊತ್ತು ಕೂತು ಭಜನೆ ಕೇಳಿಬಿಟ್ಟು ಕೃಷ್ಣನ ತೊಟ್ಲ ಹತ್ರ ಹೋಗಿಬಿಟ್ಟು ಕೃಷ್ಣನ ತೊಟ್ಲಲ್ಲಿ ಮಲಗಿಸಿದ್ರು ಪುಟಾಣಿ ಕೃಷ್ಣನ. ತುಂಬ ಚೆನ್ನಾಗಿತ್ತು ನೋಡಲಿ ಕೃಷ್ಣನ ವಿಗ್ರಹ ಪುಟಾಣಿ ಇದು. ಸೊ ಅದಕ್ಕೆ ತುಳಸಿ ಮತ್ತು ಕಾಣಿಕೆಯನ್ನು ಹಾಕಿ ಕೃಷ್ಣನ ತೊಟ್ಲನ್ನು ತೂಗಿಬಿಟ್ಟು ನಾನು ಈ ಕಡೆ ದೇವಸ್ಥಾನ ಕಡೆ ಬಂದೆ. ನೋಡಿ ಇಲ್ಲಿ ಮಹಾಮಂಗಳಾರತಿ ಆಗ್ತಾಯಿದೆ. ಮಂಗಳಾರತಿ ಸ್ವೀಕರಿಸ್ಕೊಂಡು ಹೂಗಳಿಂದ ಮತ್ತು ತುಳಸಿಯಿಂದ ಅಲಂಕಾರ ಮಾಡಿದ ಕೃಷ್ಣನನ್ನು ನಮಸ್ಕಾರ ಮಾಡಿ ಕಣ್ತುಂಬಿಸ್ಕೊಂಡಿದ್ದು ಆಯಿತು. ಹಾಗೆ ಮಂಗಳಾರತಿ ತೊಗೊಂಡು ತೀರ್ಥ ಪ್ರಸಾದ ತೊಗೊಂಡು ನಮಸ್ಕಾರ ಮಾಡಿದ್ದು ಆಯಿತು. ಮತ್ತು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಗ್ಯಾಸಲ್ಲಿ. ಏನೇ ಆಗಲಿ ಮಳೆ ಬರಲಿ ಏನೇ ಆಗಲಿ ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋದೆ. ನನಗೆ ಒಂದು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೇನಪ್ಪ ಅಂತಂದರೆ, ನಾನು 2 ದಿನ ಹೋದಕ್ಕೂ ನನಗೆ ಎಲ್ಲ ರಾಧೆ ವೇಷ ಹಾಕಿದ ಹೆಣ್ಮಕ್ಳು ಸಿಕ್ಕಿದ್ರು ಬಿಟ್ಟರೆ ಕೃಷ್ಣನ ವೇಷ ಹಾಕಿದ ಒಂದು ಪುಟ್ಟ ಮಗಳು ನನ್ನ ಕಣ್ಣಿಗೆ ಕಂಡಿಲ್ವಲ್ಲ ಅಂತ. ಸೊ ಕೊನೆಗೂ ನಾನು ದೇವಸ್ಥಾನಕ್ಕೆ ಕೈ ಮುಗಿದು ಹೊರಗಡೆ ಬರೋದಕ್ಕೂ ನೋಡಿ ಇಲ್ಲಿ ಒಬ್ಬ ಪುಟ್ಟ ಹುಡುಗ ಕೃಷ್ಣನ ವೇಷ ಹಾಕ್ಕೊಂಡಿದ್ದ. ಸೊ ಅವ್ರ ಹತ್ರ ಕೇಳಿದೆ, ಸರ್ ಒಂದು ವಿಡಿಯೋ ಮಾಡ್ಕೊಳ್ಬೋದಂತ. ಸೊ ಅವ್ರು ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನೋಡಿ ಎಷ್ಟು ಪುಟಾಣಿ, ಎಷ್ಟು ಚೆಂದ ಕಾಣ್ತಾನೆ, ದೃಷ್ಟಿ ತೆಗಿರಿ ಸರ್ ಮನೆ ಹೋಗಿ ಅಂತ ಹೇಳಿದ್ವಿ ನಾವೆಲ್ಲ. ಅಲ್ಲಿಂದ ಪುಟಾಣಿ ಕೃಷ್ಣನಿಗೆ ಬಾಯ್ ಬಾಯ್ ಅಂತ ಹೇಳ್ತಾ ನಾನೇ ಮುಂದೆ ಹೋಗಿದ್ದು ಎಸ್ ಎನ್ ನಗರ ಕಡೆಗೆ. ಸೊ ಗೈಸ್ ಇದು ನೋಡಿ ಸಾಗರ್ ಹೋಟೆಲ್ ಸರ್ಕಲ್, ಇದು ನಮ್ಮೂರಿನ ಸಾಗರ್ ಹೋಟೆಲ್ ಸರ್ಕಲ್ಲು. ಚಿಟಿ ಮಳೆ ಬರ್ತಾ ಇತ್ತು, ಸಿಕ್ಕಾಪಟ್ಟೆ ಮಳೆ ಗೈಸ್ ನಮ್ಮೂರಲ್ಲಿ. ನೋಡಿದ್ದು ಸಾಗರ್ ಹೋಟೆಲ್ ಸರ್ಕಲ್ ವೃತ್ತ. ಇಲ್ಲಿ ಒಂದು ಸಾಗರ್ ಹೋಟೆಲ್ ಇತ್ತು, ಹಾಗಾಗಿ ಇದಕ್ಕೆ ಮುಂಚೆಯಿಂದನೂ ಸಾಗರ್ ಹೋಟೆಲ್ ಸರ್ಕಲ್ ಅಂತಲೇ ಹೆಸರು. ಇದಕ್ಕೆ ಹೆವಿ ವೆಹಿಕಲ್ಸು, ಹೆವಿ ಜನ ಇದ್ದಾರೆ. ಯಾಕೆ ಅಂತಂದರೆ ಅವತ್ತು ಕೃಷ್ಣಾಷ್ಟಮಿ ಹಬ್ಬ. ಸೊ ಹಬ್ಬದ ಕಳೆ ನಮ್ಮೂರಲ್ಲಿ ರಂಗೇರ್ತಾ ಇತ್ತು. ಅವಾಗ ಹೇಳಿದಾಗೆ ನಾನು ಅಲ್ಲಿಂದ ಮುಂದೆ ನನ್ನ ಪ್ರಯಾಣ ಬೆಳೆಸಿದ್ದು ಎಸ್ ಎನ್ ನಗರ ಕಡೆಗೆ. ಹೌದು ಗೈಸ್, ಎಸ್ ಎನ್ ನಗರದಲ್ಲಿ ಒಂದು ಬೃಹತ್ ಮೇಳ ನಡೆದಿತ್ತು ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ. ಸೊ ಅಲ್ಲಿಂದ ನಾನು ಆ ಕಡೆ ಹೋದೆ. ಅಲ್ಲಿನ ಒಂದು ಪುಟ್ಟ ವಿಡಿಯೋ ಕೂಡ ಇದ್ರ ಜೊತೆ ಶೇರ್ ಮಾಡಿದ್ದೀನಿ, ಮುಂದೆ ನೋಡ್ತಾ ಹೋಗ್ಬೋದು ನೀವು. ಸೊ ಗೈಸ್ ಇದು ಮಾರಿಗುಡಿ, ನಮ್ಮೂರಿನ ಮಾರಿಗುಡಿ, ಸಾಗರದ ಮಾರಿಗುಡಿ ತವರು ಮನೆ ಅದು. ಸೊ ಗೈಸ್ ನೀವು ನೋಡ್ಬೋದು ಜನ ಎಷ್ಟಿದ್ದಾರೆ ಅಂತಂದರೆ, ಈ ವಿಡಿಯೋ ಮಾಡಿದ್ದು ನಾನು ಶುಕ್ರವಾರ, ಶ್ರಾವಣ ಮಾಸ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಅಮ್ಮನವ್ರಿಗೆ ಕೈ ಮುಗಿಲಿಕ್ಕೆ ಹಣ್ಕಾಯಿ ಮಾಡಿಸ್ಲಿಕ್ಕೆ ಎಲ್ಲ ಬಂದಿದ್ದಾರೆ ಜನ. ಸೊ ಸಿಕ್ಕಾಪಟ್ಟೆ ಹೆವಿ ಜನ ಇದರಲ್ಲಿ. ಅದು ತವರು ಮನೆ ಆದರೆ ಇದು ಮಾರಿಗುಡಿಯ ಗಂಡನ ಮನೆ ಗೈಸ್. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಕ್ಯೂ ಇತ್ತು ಗೈಸ್. ಸೊ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನಾನು, ಒಳಗೆ ಹೋಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಕ್ಯೂ ಇದ್ದಿದ್ದರಿಂದ ನಾನು ಒಳಗಡೆ ಕ್ಯಾಪ್ಚರ್ ಮಾಡಿಲ್ಲ. ಸೊ ಹಾಗೆ ನಾನು ನಿಂತ್ಕೊಂಡು ದೂರದಿಂದ ಝೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಸೊ ಗೈಸ್ ಚಿಟಿ ಮಳೆಲೆ ನಾನು ದೈವಜ್ಞ ಕಲ್ಯಾಣ ಮಂಟಪಕ್ಕೆ ಬಂದೆ. ಕಲ್ಯಾಣ ಮಂಟಪಕ್ಕೆ ಬರ್ತಿದ್ದಂಗೆ ಸ್ವಲ್ಪ ಚಳಿ ಅನಿಸ್ತಿತ್ತು, ಹಾಗಾಗಿ ನಾವು ಫಸ್ಟ್ ಬಂದಿದ್ದೆ ತಿಂಡಿಸೋ ಕಡೆಗೆ. ನೋಡಿ ಗೈಸ್ ಬಿಸಿ ಬೋಂಡ, ಆ ಒಂದು ವೆದರ್ಗೆ, ಆ ಮಳೆಗೆ ಬಿಸಿ ಬೋಂಡ ತಿಂದೇ ಇರೋಕ್ಕಾಗುತ್ತೆ. ನಮ್ಮನ್ನು ಬಾ ಅಂತ ಕರಿತಿತ್ತು. ಹಾಗಾಗಿ ಗೈಸ್ ನಾವು ಫಸ್ಟ್ ಹೋಗಿದ್ದು ಬೋಂಡ ತಿಂದ್ಬಿಟ್ಟು ಬಿಸಿ ಬೋಂಡ ತಿಂದ್ಬಿಟ್ಟು ಜೊತೆ ಕಾಫಿ ಇಲ್ಲದೆ ಹೋದ್ರೆ ಆಗ್ತದೆಯಾ. ಸೊ ನಾವು ಒಂದು ಬಿಸಿ ಫಿಲ್ಟರ್ ಕಾಫಿ ಕುಡಿದ್ವಿ ಕೂಡ ಚೆನ್ನಾಗಿತ್ತು. ಬಿಸಿ ಕಾಫಿ ಕುಡಿದು ಬಿಸಿ ಬೋಂಡ ತಿಂದು ಸ್ವಲ್ಪ ನಮಗೆ ಬೆಚ್ಚಗೆ ಅನಿಸ್ತು. ಹಾಗೆ ನಾವು ಅಲ್ಲೆಲ್ಲ ಮೇಳ ಎಲ್ಲ ನೋಡ್ತಾ ಬಂದ್ವಿ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಳ. ಇಂಥ ಐಟಮ್ ಅಂತಲ್ಲ, ಗೃಹೋಪಯೋಗಿ ವಸ್ತುಗಳು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿ ನಮ್ಮ ನವ್ಯ ಕಾಫಿ ಬೈಟ್ ಮಾಡ್ತಾರಲ್ಲ, ನಮ್ಮ ನಯನ ನವ್ಯ ಇಬ್ಬರು. ಸೊ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ನೋಡಿಬಿಟ್ಟು ನಾನು ಮತ್ತೆ ಮೇಲೆ ಹತ್ತೋದ್ವಿ ಫಸ್ಟ್ ಫ್ಲೋರಿಗೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಐಟಮ್ಸ್ ಇತ್ತು. ಬ್ಯಾಗ್ಸು, ರೆಡಿಮೇಡ್ ಬ್ಲೌಸಸ್ಸು, ಕಾಸ್ಮೆಟಿಕ್ಸು, ಮತ್ತು ಸರಗಳು, ಬೆಡ್ ಸ್ಪ್ರೆಡ್ಡು, ಚೂಡಿದಾರ್ಗಳು, ರೆಡಿಮೇಡ್ ಡ್ರೆಸ್ಸಸ್ಸು, ಸಿಕ್ಕಾಪಟ್ಟೆ ಐಟಮ್ ಇತ್ತು ಗೈಸ್. ಇಲ್ಲಿ ಮರದ ಬಾಚಣಿಕೆಗಳೆಲ್ಲ ಇತ್ತು. ನಾನು ಒಂದು ಮರದ ಬಾಚಣಿಗೆ ತೊಗೊಂಡೆ. ಇಯರಿಂಗ್ಸ್ಗಳು ಮತ್ತು ಸರಗಳು ಕೂಡ ಒಂದರಿಗಿಂತ ಒಂದು ಚೆನ್ನಾಗಿದ್ವು, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಸೊ ಹಾಗೆ ನೋಡಿ ಡ್ರೆಸ್ಗಳ ಮಟ್ಟಿಗೆ ಬಂದರೆ ಇಲ್ಲಿ ನೋಡಿ ಕುರ್ತಾಗಳಿದ್ವು, ಕಾಟನ್ ಕುರ್ತಾಗಳು, ಮತ್ತು ಸ್ಟೇಜ್ ಹತ್ರ ಸ್ಯಾರಿಗಳಿದ್ವು. ಇಯರಿಂಗ್ಸ್ ಕೂಡ ಒಂದರಿಗಿಂತ ಒಂದು ಚೆನ್ನಾಗಿತ್ತು. ಸೊ ನಾನು ಇಯರಿಂಗ್ಸ್ ಏನು ತೊಗೊಂಡಿಲ್ಲ. ನಂಗೆ ವಾಚಸ್ ಕಲೆಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಾಸ್ಮೆಟಿಕ್ಸ್ ಕೂಡ ಇದ್ವು. ಸೊ ಹೀಗಿತ್ತು ಒಂದು ಬೃಹತ್ ಮೇಳ. ಬೃಹತ್ ಅಂದರೆ ತುಂಬ ದೊಡ್ಡದೇನಿರಲಿಲ್ಲ, ಒಂದು ಇತ್ತು. ಸೊ ಗೈಸ್ ಇದು ನೋಡಿ ಕಾಟನ್ ಕುರ್ತಾಗಳ ಅಂಗಡಿನೇ ಒಂದು 5-6 ಅಂಗಡಿಗಳು ಬಂದಿದ್ವು. ಮರದ ಬಾಚಣಿಗೆ, ಮರದ ಹಲ್ತಿಕ್ಕೋ ಬ್ರಷ್ಷು ಇವೆಲ್ಲ ಇದ್ವು. ನಾನು ಅವಾಗ ಹೇಳ್ದಂಗೆ ಒಂದು ಮರದ ಬಾಚಣಿಗೆ ತೊಗೊಂಡೆ ಗೈಸ್ ನಾನು ಅವಾಗ. ಕಾಟನ್ ರೆಡಿಮೇಡ್ ಬ್ಲೌಸಸ್ ಕೂಡ ಇದ್ವು, ಚೆನ್ನಾಗಿದ್ವು. ಸೊ ನಾನೊಂದು ಬ್ಲ್ಯಾಕ್ ಕಲರ್ ಬ್ಲೌಸ್ ತೊಗೊಂಡೆ. ನೋಡಿ ಇಲ್ಲಿ ಬೆಡ್ಶೀಟ್ಗಳು ಮತ್ತು ಸ್ಯಾರಿ ಕಾಟನ್ ಎಷ್ಟು ಚೆನ್ನಾಗಿತ್ತು ಅಂದರೆ 2,000 ರೂಪಾಯಿಂದ ಇದೆ ಸೀರೆ. 2,000 ರೂಪಾಯಿಂದ ನಿಮಗೆ 600 ರೂಪಾಯಿ ಬರುತ್ತೆ. 600 ರೂಪಾಯಿಂದ 2,000 ರೂಪಾಯಿವರೆಗೂ ಇತ್ತು ಸೀರೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ಅದು ಸ್ವಲ್ಪ ನನಗೆ ಕಾಸ್ಟ್ಲಿ ಅನಿಸ್ತು, ಹಾಗಾಗಿ ನಾನು ತೊಗೊಂಡಿಲ್ಲ. ಮತ್ತು ನಾನು ಜಾಸ್ತಿ ಸೀರೆ ಉಡೋದಿಲ್ಲ ಹಾಗಾಗಿ. ಸೊ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಸರದ ಸಾಲಿಗೆ ಬಂದರೆ ವಿಧವಾದ ಥರದ ನೆಕ್ಲೆಸ್ಗಳು, ಹಾರಗಳೆಲ್ಲ ಇದ್ವು. ಮತ್ತು ಪರ್ಸ್ಗಳು ಅಷ್ಟೇ ಡಿಫ್ರೆಂಟ್ ವೆರೈಟಿ ಕಲರ್ಫುಲ್ ಪರ್ಸ್ಗಳು ಕೂಡ ಇದ್ವು ಇಲ್ಲಿ. ಸೊ ಹಾಗೆ ಒಂದು ರೌಂಡ್ ವಿಡಿಯೋ ಮಾಡ್ಕೊತ ಬಂದೇ ಬಿಟ್ಟರೆ ನಾನೇನು ತೊಗೊಂಡಿಲ್ಲ. ಯಾಕೆ ಅಂತಂದ್ರೆ ನಂಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು.
ಮುತ್ತಿನ ಹಾರಗಳು ಮತ್ತು ನೆಕ್ಲೆಸ್ ಸೆಟ್ಗಳು ತುಂಬ ಚೆನ್ನಾಗಿದ್ವು. ಮತ್ತು ಇಲ್ಲಿ ಕಾಸ್ಮೆಟಿಕ್ಸ್ ಅವಾಗ ಹೇಳ್ದಂಗೆ ಕಾಸ್ಮೆಟಿಕ್ಸ್ ಇದ್ವು, ಆ್ಯಂಟಿಕ್ ಜ್ಯುವೆಲ್ಲರ್ಸ್ ಇದ್ವು, ನೈಟಿಗಳು, ಬೆಡ್ ಸ್ಪ್ರೆಡ್ಡು, ತುಂಬ ವೆರೈಟಿ ಇದ್ವು. ನನಗೆ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ, ಯಾಕೆಂದರೆ ಅಷ್ಟು. ಇದೊಂದು ಚೆನ್ನಾಗಿತ್ತು ಗೈಸ್, ನನಗೆ ಇದು ಕಾಟನ್ನು ಬ್ಲ್ಯಾಂಕೆಟು ಸಿಂಗಲ್ಲಿಗೆ 800 ರೂಪಾಯಿ ಅಂತ ಅಂದರು, ಡಬಲಿಗೆ 1000 ಅಂತ ಅಂದರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಬ್ಲ್ಯಾಂಕೆಟು, ನಂಗೆ ಇಷ್ಟ ಆಯಿತು. ನೋಡಿ ಬ್ಯಾಂಗಲ್ಗಳು, 1 ಗ್ರಾಮ್ ಗೋಲ್ಡ್ ಸರಗಳೆಲ್ಲ ಇದ್ವು ಅಲ್ಲಿ. ಸೊ ನೋಡೋಕ್ಕೆ ಚಂದ, ಬಟ್ ನಾನು ಜಾಸ್ತಿ ಜ್ಯುವೆಲ್ಸ್ನ ಹಾಕೋದಿಲ್ಲ, ಹಾಗಾಗಿ ನಾನು ಪರ್ಚೇಸ್ ಮಾಡಲಿಲ್ಲ. ಕೆಳಗೊಂದು ರೌಂಡು ಮೇಲೊಂದು ರೌಂಡು ಹಾಕ್ಕೊಂಡು ಬರೋ ತನಕ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸಮಯ ಸುಮಾರು ಒಂದು 9 ಗಂಟೆ ಆಗೋಗಿತ್ತು. ಹೆವಿ ಮಳೆ ಬೇರೆ ಬರ್ತಾಯಿತ್ತು. ಸೊ ಏನೇ ಒಂದು ಎಕ್ಸಿಬಿಷನಿಗೆ ಹೋದರೂ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ನಾನು 7:30 ಅಷ್ಟೊತ್ತಿಗೆ ಬೃಹತ್ ಮೇಳದ ಒಳಗಡೆ ಹೋಗಿದ್ದು. ಸೊ ನಾನು ಹೊರಗಡೆ ಬರೋ ತನಕ 9 ಗಂಟೆ ಆಗೋಗಿತ್ತು. ಆವಾಗ ಹೇಳ್ದಂಗೆ ಮಳೆ ಬೇರೆ ಬರ್ತಾಯಿತ್ತು. ಸೊ ಇನ್ನೇನು ನಾನು ಮೇಳ ನೋಡಿಕೊಂಡು, ನನ್ನ ಕಸಿನ್ಸ್ ಎಲ್ಲ ಬಂದರು, ಅವರಿಗೆಲ್ಲ ಟಾಟಾ ಬಾಬಾ ಹೇಳಿಕೊಂಡು ನಾನು ನನ್ನ ಮನೆಯ ಕಡೆಗೆ ಪ್ರಯಾಣ ಬೆಳೆಸಿದೆ. ಸೊ ಗಾಯ್ಸ್, ಇವತ್ತಿನ ಒಂದು ಕೃಷ್ಣ ಜನ್ಮಾಷ್ಟಮಿಯ ವಿಡಿಯೋ ಮತ್ತು ಒಂದು ಬೃಹತ್ ಮೇಳದ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.